स्वागत है आपका मॉडर्न एक्सपीरियंस में। मैं मुजीबुर रहमान अफजलपुर। इंडी में डीवाईएसपी की क़यादत में अमन कमेटी की मीटिंग, हिंदू मुस्लिम इत्तेहाद की खूबसूरत मिसाल। इंडी शहर में आज डीवाईएसपी की क़यादत में एक अहम अमन कमेटी की मीटिंग बुलाई गई। ये मीटिंग रमज़ान ईद, शिवाजी महाराज जयंती और हिंदू सभा के पेश नज़र मुनक्कद की गई थी ताकि शहर में अमन व अमान बरकरार रखा जा सके। मीटिंग में इंडी के तमाम जिम्मेदार हजरात और मोअज़्ज़िज़ीन ने शिरकत की। सभी ने इस बात पर जोर दिया कि त्यौहार खुशी और भाईचारे के साथ मनाया जाए और किसी भी तरह का इख्तिलाफत या गलतफहमी पैदा न हो। डीवाईएसपी ने हिंदू और मुस्लिम दोनों तबकों की बात गौर से सुनी और खुशी का इजहार करते हुए कहा कि इंडी में हिंदू मुस्लिम इत्तेहाद देखकर बहुत खुशी होती है। इन्होंने उम्मीद जाहिर की कि इंडी के लोग आइंदा भी इसी तरह मोहब्बत और भाईचारे के साथ अपने अपने त्यौहार मनाते रहेंगे। मुकामी लोगों ने भी कहा कि इस भाईचारे के माहौल के पीछे इंडी एमएलए यशवंतराव पाटिल का भी अहम किरदार है, जो हर समाज को साथ लेकर चलते हैं और जात पात से ऊपर उठकर इलाके में इत्तेहाद और अमन की फिजा कायम रखे हुए हैं। इंडी एक बार फिर भाईचारे और अमन की खूबसूरत मिसाल बनकर सामने आया है। इस मौके पर मॉडर्न एक्सप्रेस न्यूज़ की तरफ से कैलेंडर भी तकसीम किए गए। मॉडर्न एक्सप्रेस न्यूज़ जो इंडी के अवाम के मसले को खुलकर सामने रखता है। ಪ್ರಯುಕ್ತವಾಗಿ ನಾವೆಲ್ಲರೂ ಇಂಡಿ ನಗರದ ಹಿರಿಯರು ಮತ್ತು ನ್ಯೂಸ್ ಇದ್ದರೆ ಈ ಸಾಹೇಬರು ಕೂಡಿದ್ದೀವಿ. ನಾವು ಇವತ್ತು ಅಂದರೆ ಹೊಸದಾಗಿ ಅಂದರೆ ಶಿವಾಜಿ ಜಯಂತಿ ಹಿಂದೂ ಸಮಾಜ ಯಾವಾಗಲೂ ಜಾಯಿಂಟ್ ಆಗಿ ಕರೀತಾರೆ, ಹೋಳಿಗೆ ಅಂತ ಕರಿತೀವಿ. ಅದು ದಿವಸ ಯಾವುದೋ ಒಂದು ಬಾಗಲಕೋಟೆ ಘಟನೆ ಸಲುವಾಗಿ ಕರೆದಿರ್ತೇವೆ ನಮ್ಗೆ ಅನ್ಸಾಗುತ್ತದೆ. ಆ ಥರ ಇಂಡಿ ಇಲ್ಲ ಸರ್. ಅದು ನಾವು ಪ್ರತಿ ವರ್ಷ ಶಿವಾಜಿ ಜಯಂತಿ ಯಾವಾಗಲೂ ಶಿವಾಜಿ ಜಯಂತಿ 19ನೇ ತಾರೀಕಿಗೆ ಶಿವಾಜಿ ಜಯಂತಿಯ ಸರ್ಕಾರಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಬಿಟ್ಟು ಒಂದು ವಾರದಲ್ಲಿ ಭಾಳ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿವಿ. ಈ ವರ್ಷ ಕೂಡ ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಸಹಬಾಳ್ವೆ ಮತ್ತು ಎಲ್ಲರೂ ಅಂದಿನಿಂದ ಬಾಂಧವ್ಯ ಇದ್ದೀವಿ. ಆಮೇಲೆ ನಮಗೆಲ್ಲರೂ ನಗರದ ಒಟ್ಟು ಎಲ್ಲ ಸಮಾಜದವರು ಈ ಶಿವಾಜಿ ಜಯಂತಿಗೆ ಸಹಕಾರ ಮತ್ತು ಸಪೋರ್ಟ್ ಮಾಡ್ತಾರೆ. ನಾವು 19ನೇ ತಾರೀಕು 22ನೇ ತಾರೀಕಿಗೆ 4 ಗಂಟೆಗೆ ಶಿವಾಜಿ ಸರ್ಕಲಿಂದ ಶಿವಾಜಿ ಸರ್ಕಲಿಂದ ಮಾಯ್ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರದಿಂದ ಟಿಪ್ಪು ಸುಲ್ತಾನ್ ವೃತ್ತದಿಂದ ಶಿವಾಜಿ ಸರ್ಕಲ್ವರೆಗೆ ನಮ್ಮ ಶೋಭಾಯಾತ್ರೆ ಹೋಗ್ತದೆ. ಅಲ್ಲಿಗೆ ಹೋಗಿ ಮತ್ತೆ ರಿಟರ್ನ್ ಆಗಿ ರಾತ್ರಿ 10 ಗಂಟೆಗೆ ಮುಗಿಸ್ತು. 10:30 ಗಂಟೆಗೆ ಹೋಗಿ ಅಲ್ಲಿಗೆ ವಾಪಸ್ ಬಂದಲ್ಲಿ ಶಿವಾಜಿ ಸರ್ಕಲ್ ಹೋಗಿ ಏನು ಮಾಡ್ತೀವಿ. ಅಲ್ಲಿ ವಾಪಸ್ ಬರೀ ಗಾಡಿ ಬಂದ್ಬಿಡುತ್ತೆ ಸರ್, ಅದೇನು ಇರಲ್ಲ. ಆಮೇಲೆ ಹೋಳಿ ಹುಣ್ಣಿ ಅಂತೂ ಯಾವಾಗಲೂ ಪ್ರತಿ ವರ್ಷ ಒಂದು ಬಸವರಾಜೇಂದ್ರ ಗುಡಿ ಬಿಟ್ಟಿದ್ವಿ. ಅದು ಹೋದ ಸಲ ಕ್ಯಾನ್ಸಲ್ ಮಾಡಿಲ್ಲ. ಅದಕ್ಕೆ ಎಲ್ಲ ಓಣಿಗಳಿಗೆ ಅವರ ಹುಡುಗರು ಆಡ್ತಿರ್ತವೆ. ಅದು ಕೆಲವು ಹೋದ ಸಲ ಕೆಲವು ಬಿಟ್ಟು ಘಟನೆ ಆಗಿತ್ತು. ಬಟ್ ನಾವೇ ಎಲ್ಲ ಕೂಡಿಸಿ ಅದನ್ನು ಕೂಡ ಹಿಂದೂ ಮುಸ್ಲಿಂ ಥರ ಕರೆಕ್ಟ್ ಆಗಿತ್ತು. ನಾವೇ ಮಾಲಾದಿಂದ ಎಲ್ಲ ಕೂಡಿಸಿ ನಾವೇ ಎಲ್ಲರಿಗೆ ಜಾಮೀನು ನಾನೇ ಆಗಿತ್ತು ಸರ್. ಹಿಂದೂ ಮುಸ್ಲಿಂ ಹುಡುಗರಿಗೂ ಇಬ್ಬರಿಗೂ ನಾನೇ ಜಾಮೀನಾಗಿ ಸ್ವಾತಂತ್ರ್ಯ ದಿವಸ ಇದ್ದೀವಿ. ಅದನ್ನು ಆಮ್ಯಾಗ ನಾಳೆ ಅದು ಬಿಟ್ಟು 4ನೇ ತಾರೀಕಿಗೆ ನಮ್ಮ ಹಿಂದೂ ಸಮಾವೇಶ ಅದು ಶೋಭಾಯಾತ್ರೆ. ಅದು ಶಿವಾಜಿ ಸರ್ಕಲಿಂದ ಶೋಭಾಯಾತ್ರೆ. ಅಲ್ಲಿಂದ ಅದು ಕಾಸರಗೋಡು ಮನೆಯವರೆಗೆ ಕಾಸರಗೋಡು ಅಂದರೆ ಮಾಯರ್ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್ದಿಂದ ಸನ್ಬೋಡ್ ರಾಯಣ್ಣ ಸರ್ಕಲ್ದಿಂದ ವಿವೇಕಾನಂದ ಸರ್ಕಲ್ಗೆ ಹೋಗಿ ಕಾಸರಗೋಡು ಮನೆ ಮತ್ತು ಬಾಜು ಒಂದು ಅಲ್ಲಿ ಹೋಗಿ ಅದು ಶೋಭಾಯಾತ್ರೆ. ಅಲ್ಲಿ ಸ್ಟೇಜ್ ಅದ ರೀ. ಅಲ್ಲಿ ಸ್ಟೇಜ್ ಕರೆದ್ರೆ ಅಲ್ಲಿ ಕೆಲವರು ಜಿಲ್ಲೆ ರಾಜ್ಯದ ನಾಯಕರು ಬರ್ತಾರೆ. ಹೆಸರು ಬರ್ತಾರೆ ಅಂದ್ರೆ ಅವ್ರು ಬರ್ತಾರೆ ಮಾಡೋದು. ಅದ್ರಾಗ ನಾವು ಎಲ್ಲ ಇಂಡಿಯಾ ಬರ್ತಾಯಿರ್ತೀವಿ. ಅವಾಗ ಯಾರು ಬರ್ತಾರೆ ಅನ್ನೋ ಬಗ್ಗೆ ಹೆಸರು ಕೊಡ್ತೀವಿ. ಅಲ್ಲಿ ಕೋಮುಗಲಭೆ ಮತ್ತು ಯಾವುದಿಲ್ಲ ಭಾಷಣ ಅದು ಯಾವ ಭಾಷಣ ಇಲ್ಲ. ನಾವು ಶಿವಾಜಿ ಜಯಂತಿಯಲ್ಲಿ ಕೂಡ ಯಾವ ಪ್ರಚೋದಕ ಭಾಷಣ ಇಲ್ಲ, ಏನಿಲ್ಲ. ಬಂದವರಿಗೆ ಅತಿಥಿ ಯಾರು ಸಾಂಗ್ಗಳು ಬಂದಿರ್ತಾರೆ ಎಲ್ಲರಿಗೆ ಗೆಸ್ಟ್ ಮಾಡಿರ್ತೀವಿ. ಟಿಪ್ಪು ಸರ್ಕಲ್ನಾಗ ನಾವು ಯಾವಾಗಲೂ ಪ್ರತಿ ವರ್ಷ ಬಂದರೆ ಅಲ್ಲಿ ನಾವು ಅವ್ರಿಗೆ ಸನ್ಮಾನ ಮಾಡಿರ್ತೀವಿ, ಅವರು ನಮ್ಗೆ ಸನ್ಮಾನ ಮಾಡಿರ್ತೀವಿ. ಸರ್ಕಲ್ಗೆ ನಾವು ಹಾರ ಹಾಕಿ ಅಲ್ಲಿ ಹೋಗ್ತೀವಿ. ಅಂದ್ರೆ ನಾವು ಟಿಪ್ಪು ಸರ್ಕಲ್ನಿಂದ ನಾವು ಜಯಂತಿ ಹೊಂಟ ಅಂತೇಳಿ ಭಾಳ ಇದ್ರಲ್ಲಿ ಹೋಗಿ ಅವ್ರಿಗೂ ಗೌರವ ಕೊಡ್ತೀವಿ. ಅವರು ನಮ್ಗೆ ಕೂಡ ಮುಸ್ಲಿಂ ಬಂದವರು ಜಾಗದವರು ಆಗಿಬಿಡ್ತವರು ಯಾವಾಗಲೂ ನಮ್ಗೆ ಅದು ಗೌರವ. ಅವರು ಶಿವಾಜಿ ಮೂರ್ತಿಗೆ ಹಾಕ್ತಾರೆ. ಅದಕ್ಕೆ ಸೌಹಾರ್ದತೆಯಿಂದ ನಾವು ಹೇಳ್ತೀವಿ. ಅದಕ್ಕೆ 22ನೇ ತಾರೀಕಿಗೆ ಜಯಂತಿ ಮಾಡ್ತಾರೆ ನಮ್ಮ ಸರ್ಕಾರ ಹೇಳಿದೆ. ನಮ್ದು ಸಹಕರಿಸದ ಶಿವಾಜಿ ಜಯಂತಿ ಪರವಾಗಿ ನಾನೇ ನಿಮ್ಗೆ ಇದು ಮಾಡ್ಕೊಂಡಿದ್ದೀನಿ, ತಿಳಿ ಪರ್ಮಿಷನ್ ಕೊಡ್ರಿ ಅಂತ.
ಪರ್ಮಿಷನ್ ಕೊಡಿ ಸರ್, ಅವ್ರ ಜೊತೆ ನಾವು ಹಿಂದೂ ಮುಸಲ್ಮಾನರು ಕೂಡಿ ಶಿವಾಜಿ ಜಯಂತಿ ಭಾಳ ಚೆಂದಾಗಿ ಭಾವೈಕ್ಯತೆಯನ್ನು ಮಾಡ್ಕೊಂಡು ಹೋಗ್ತೀನಿ ಈ ಸಭೆಯಲ್ಲಿ ಹೇಳಿ ನನ್ನ ಮಾತಿಗೆ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ DSP ಸಾಹೇಬರೇ ಹಾಗೂ ಇಲ್ಲಿ ಕೂಡಿರುವಂಥ ಎಲ್ಲ ಸಮಾಜದ ಪ್ರಮುಖ ಮುಖಂಡರೇ, ಈ ಒಂದು ಶಾಂತಿ ಸಭೆಯ ಪ್ರಯುಕ್ತ ತಾವೇನು ಬಂದಿದ್ದೀರಿ, ನಾವೆಲ್ಲರೂ ಪ್ರತಿ ಸಲ ಈ ಒಂದು ಸಭೆಯ ಮುಖಾಂತರ ನೀವು ಹೇಳಿದ್ರು ನಾವೆಲ್ಲರೂ ಕೂಡ ಎಲ್ಲ ಸಭೆ ಸಮಾರಂಭ ಆಗಲಿ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಎಲ್ಲ ಕಾರ್ಯಕ್ರಮ ಕೂಡ ಮಾಡ್ತೀವಿ ಸರ್. ಹಿಂದಿ ಒಳಗೆ ಒಂದು ವಿಶೇಷ ನಾವೆಲ್ಲರೂ ಇದೇ ರೀತಿ ಮುಂದೆ ಯಾವುದೋ ಜಯಂತಿ ಇರಲಿ ಯಾವ ಕಾರ್ಯಕ್ರಮ ಇರಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಕೂಡ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಹೊಂದಾಣಿಕೆಯಾಗಿ ಮಾಡ್ತೀವಿ. ಮತ್ತು ಹಿಂದಿ ಶಾಂತಿ ಒಂದು ಎಲ್ಲ ಕೂಡಿ ಈಗ ಎಲ್ಲ ಕೂಡಿದ್ದೀವಿ. ಅದೇ ರೀತಿ ನಾವು ಕುಟುಂಬಕ್ಕೆ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಮಾತನ್ನು ಹೇಳಿ, ಮತ್ತು ರಂಜಾನ್ ಪ್ರಯುಕ್ತ ನಾವೇನು ಹೇಳ್ಬೇಕಂದ್ರೆ ನಮ್ಮಲ್ಲಿ ಈಗ 8ನೇ ರೋಜಾ ಮುಗಿತು ಸರ್. ಮುಂದೆಗೆ 20 ಇಲ್ಲ 21ನೇ ತಾರೀಕಿಗೆ ರಂಜಾನ್ ಹಬ್ಬ ಆಗ್ತದೆ. ಆ 21 ಅದು ಆ ರೀತಿ ನಾವು ಆ ರಂಜಾನ್ ಹಬ್ಬಕ್ಕೂ ಅವರು ನಮಗೆ ಅವ್ರು ಬಂದರೆ ನಾವು ರಂಜಾನ್ ಹಬ್ಬ ಮಾಡೋಂಗೆ ಎಲ್ಲರೂ ಕೂಡಿ ಮಾಡ್ತೀವಿ. ಅವರು ನಮ್ಮಲ್ಲಿ ಬರ್ತಾರೆ. ಇಲ್ಲಿ ಎಲ್ಲ ವಾತಾವರಣ ಒಳ್ಳೆಯ ವಾತಾವರಣ ಇದೆ. ಎಲ್ಲೋ ಆಗಿದ ಘಟನೆಗೆ ನಮ್ಮಲ್ಲಿ ಸಂಬಂಧ ಇರೋದಿಲ್ಲ ಅಂತ ಮಾತನ್ನು ಹೇಳಿ ನಾವು ಇಂಡಿಯವರು ಶಾಂತಿ ಪ್ರಿಯರು ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೀನಿ. ಮುಸ್ಲಿಂ ಬಾಂಧವರೇ ಹಾಗೂ ಹಿಂದೂ ಬಾಂಧವರೇ, ನಾವು ಸುಮಾರು 50 ವರ್ಷಕ್ಕೂ ನೋಡಾಗ್ತೀವಿ. ಇಲ್ಲಿವರೆಗೂ ಯಾವುದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಮತ್ತು ರಂಜಾನ್ ಹಬ್ಬಗಳಂತೂ ನಾವು ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಬಾಂಧವರು ನಡೆಸ್ಕೊಂಡು ಬಂದಿದ್ದೀವಿ. ಈ ರೀತಿ ಮುಂದಾದರೂ ಈ ರೀತಿ ಯಾವುದೂ ಅಹಿತಕರ ಘಟನೆ ಆಗೋದಿಲ್ಲ ಅನ್ನೋಂಥದ್ದು ನನಗೆ ಆ ವಿಶ್ವಾಸ ಐತೆ ಅಂತ ನಾನು ನಾಗರಿಕರಲ್ಲಿ ವಂದಿಸುತ್ತಾ, ಈ ಒಂದು ರಂಜಾನ್ ಹಬ್ಬ, ಹೋಳಿ ಹಬ್ಬ, ಶಿವಾಜಿ ಜಯಂತಿ ಮತ್ತು ಹಿಂದೂ ಸಮಾವೇಶ ಈ 4 ಉತ್ಸವದ ಸಲುವಾಗಿ ಈ ಶಾಂತಿ ಸಭೆಯನ್ನು ಕರೆದಿದ್ದಕ್ಕಾಗಿ ತಮ್ಮೆಲ್ಲ ಸಮಯಗಳನ್ನು ಬದಿಗಿಟ್ಟು ತಾವೆಲ್ಲರೂ ಈ ಸಭೆಗೆ ಆಗಮಿಸಿದಿರಿ. ತಮ್ಮೆಲ್ಲರಿಗೂ ಅಭಿನಂದನೆಗಳು. ನಾನು ಸುಮಾರು 23 ವರ್ಷಗಳ ಹಿಂದೆ ಏನು ನನ್ನ ಕಣ್ಣು ಮುಂದಿತ್ತು, ಇಲ್ಲಿ ಬಂದ ಬಳಿಕ ಅದು ಪೂರ್ತಿ ಚೇಂಜ್ ಆಗೈತಿ. ಏನು ಚೇಂಜ್ ಆಗ್ಯದಪ್ಪ ಅಂತ ನಾನು ತಿಳ್ಕೊಂಡದ್ದು, ಯಾರೂ ಕೂಡ ನಿರುದ್ಯೋಗಿಗಳಾಗಿ ಕೆಲಸಹೀನರಾಗಿ ಸಮಾಜಘಾತಕ ಕೆಲಸಗಳಲ್ಲಿ ತೊಡಗುವುದಾಗಲಿ, ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವುದಾಗಲಿ ಆ ಟೈಮ್ದಾಗ ಮೆಂಟಾಲಿಟಿ ಇತ್ತು. 23 ವರ್ಷ ಸಿಂಧಗಿ ಒಳಗೂ ಇತ್ತು, ಇಂಡಿ ಒಳಗೂ ಇತ್ತು. ಇಲ್ಲಿ ಬಂದ ಬಳಿಕ ಇಲ್ಲ. ಎಲ್ಲ ಹುಡುಗರು ಹಿಂದೂ ಆಯಿತು, ಮುಸ್ಲಿಂ ಆಯಿತು, SC ST ಆಯಿತು, ಎಲ್ಲ ಜನರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತಮ್ಮ ಕಾರ್ಯ ಚಟುವಟಿಕೆಗಳಲ್ಲಿನೇ ಇದಿರಿ. ಅದು ಬಿಟ್ಟು ಸೌಹಾರ್ದತೆಗೆ ಧಕ್ಕೆ ತರುವಂಥ ಯಾವುದೇ ಒಂದು ಮನೋಭಾವ ಭಾಳ ಕಡಿಮೆ ಆಗ್ಯದ. ಅದು ನನ್ನ ತಾಲೂಕಿಗೆ ಪರಿವರ್ತನೆ ಆದದ್ದು ಭಾಳ ನನಗೂ ಕೂಡ ಸಂತೋಷ. ನಾನು ಇದೇ ತಾಲೂಕದವ, ಹಳಿ ಇಂಡಿ ತಾಲೂಕು, ಈಗ ಹೊಸ ಚಡ್ಚನ್ ತಾಲೂಕದವ. ಅದಕ್ಕೆ ನಾವು ಬೆಳಗಾವಿದಾಗ ಪೀಸ್ ಕಮಿಟಿ ಮೀಟಿಂಗ್ ಮಾಡ್ಬೇಕಾದ್ರೆ ಹಿಂದೂ ಮುಸ್ಲಿಂ ಕೂಡಿ ಮಾಡೋಂಗಿಲ್ಲ. ಕೂಡಿ ಮಾಡಿದ್ರೆ ಅಲ್ಲೇ ಜಗಳ ಚಾಲು ಆಗೈತಿ. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಚಾಲೂನೇ ಅಲ್ಲೇ. ಅದಕ್ಕೆ ಹಿಂದೂ ಒಂದು ಸಪ್ರೇಟೇ ಮೀಟಿಂಗ್, ಮುಸ್ಲಿಮ್ದು ಒಂದು ಸಲ ಸಪ್ರೇಟೇ ಮೀಟಿಂಗ್. ಅವ್ರದ್ದೇನು ಹೇಳ್ತಾರೆ ಅವ್ರಿಗೇನು ಹೇಳ್ಬೇಕು ಅವ್ರಿಗೆ ಹೇಳೋದು, ಇವ್ರದ್ದೇನು ಹೇಳ್ತಾರೆ ಇವ್ರಿಗೇನು ಇನ್ಸ್ಟ್ರಕ್ಷನ್ ಇವ್ರಿಗೆ ಕೊಡೋದು. ಬಟ್ ಇಷ್ಟೊಂದು ಅನ್ಯೋನ್ಯತೆಯಿಂದ ಆತ್ಮೀಯತೆಯಿಂದ ಪ್ರೀತಿಯಿಂದ ಇಲ್ಲಿ ಇದ್ದಿರಲ್ಲ, ಇದು ಭಾಳ ಮನುಷ್ಯಗೆ ನೆಮ್ಮದಿ, ಶಾಂತಿ, ಆನಂದ ನೀಡ್ತದೆ. ಅಷ್ಟೇ ಅಲ್ಲ, ನಮ್ಮ ಬೆಳೆಯುವಂಥ ಸಣ್ಣ ಮಕ್ಕಳು ಅವರು ಮೈಂಡ್ದಾಗ ಅವರ ಮನಸ್ಸಿನಾಗೂ ಕೂಡ ದ್ವೇಷ ಭಾವನೆ ಬೆಳೆದೇನೆ. ಎಲ್ಲರೂ ಅಣ್ಣತಮ್ಮರು, ಎಲ್ಲರೂ ನಾವೆಲ್ಲ ಒಂದೇ ಎನ್ನುವ ಭಾವನೆ ಮಕ್ಕಳ ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡುತ್ತೆ. ಸಣ್ಣವರು ಇರೋದಾಗೆ ಆ ಒಂದು ಮೈಂಡದ ಬತ್ತು ಅಂದರೆ ಅದು ಮುಂದೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಕೆಲವೊಂದು ಪ್ರದೇಶಗಳು ಅದಾವೆ, ಅದು ಅನ್ಎಕ್ಸ್ಪೆಕ್ಟೆಡ್ ಆ ಥರ ಆಗೊಂಡು ಕೂತಾವ. ಅದು ಅದೇ ರೀತಿ ಬೆಳ್ಕೊಂಡು ಹೊಂಟು ಬಿಡ್ತದೆ. ನಮ್ಮ ಬೆಳಗಾವಿದಾಗ ಒಂದು 4-5 ಗಲ್ಲಿ ಅದಾವೆ. ಚಾವಟ ಗಲ್ಲಿ, ಗೀ ಗಲ್ಲಿ, ಕಡಕ್ ಗಲ್ಲಿ, ಕಂಜರ್ ಗಲ್ಲಿ, ಕುಂಬಾರ ಗಲ್ಲಿ, ತೆಂಗಿನಕಾಯಿ ಗೇರಿ. ಹಿಂದೂ ಓಣೆ ಮುಸ್ಲಿಮ್ ರೈತಲ್ಲ, ಮುಸ್ಲಿಮ್ ಓಣೆ ಹಿಂದೂ ಆಯ್ತಲ್ಲ. ಹಬ್ಬ ಬತ್ತಪ್ಪ ಹಟ್ಟು ತೋರಿಸ್ತಿರ್ತದೆ. ಮತ್ತೆ ಹಬ್ಬ ಮುಗೀತು, ಅವ್ರ ಮೇಲೆ ಇವ್ರ ಕೈ ಹಾಕಿರ್ತಾರೆ, ಇವ್ರ ಮೇಲೆ ಅವ್ರ ಕೈ ಹಾಕಿ ಕೂತಿರ್ತಾರೆ. ಅದಕ್ಕೆ ಇದೆಲ್ಲ ತಾವೆಲ್ಲ ಮಾತಾಡಿದ್ರಲ್ಲ, ನಾವು ಸುಮ್ಮನೆ ತಮ್ಮೆಲ್ಲರ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ನಾವು ಕರೆಸಿದ್ದೀವಿ ಅನ್ನೋದು ಅನ್ಸಲ್ಗೈತದೆ ನನಗೆ. ಅದಕ್ಕೆ ತಾವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು
ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ರಂಜಾನ್ ಹಬ್ಬದ ಪ್ರೇಯರ ರೋಜಾ ಬಿಡುವುದು ಕಾರ್ಯಕ್ರಮ ಅದನ್ನೆಲ್ಲ ಬಿಟ್ಟು ತಾವೆಲ್ಲರೂ ಬಂದಿರಿ. ತಮ್ಮೆಲ್ಲರಿಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. और खबरों के लिए देखते रहिए मॉडर्न एक्सप्रेस न्यूज़, आवाज़ आपकी खबर हमारी.